ಪಪ್ಪ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ? ಕೇಳು. ನೀವ್ ಯಾಕೆ ಒಬ್ರೇ ಇದ್ದೀರಾ? ನಿಮ್ ಜೊತೆ ಯಾರು ಇಲ್ವಾ? ನಾನು ಒಬ್ನೇ ಇಲ್ಲ, ಒಬ್ನೇ ಇರೋ ತರ ಆಗಿದ್ದೀನಿ ಅಷ್ಟೇ. ಇಲ್ಲ, ಅರ್ಥ ಆಗಿಲ್ಲ. ಅದು ಬೇಡ ಬಿಡುಪ್ತಾ, ದೊಡ್ಡವ್ರದು ತಲೆನೋವು 108 ಇರುತ್ತೆ. ನಿನ್ಗೆ ಯಾಕೆ, ಬೇರೆ ಏನಾದ್ರು ಮಾತಾಡು. ಸರಿ, ನೀವ್ ಯಾವಾಗ್ಲೂ ಇದೇ ಕೆಲಸ ಮಾಡೋದಾ? ಅಂದ್ರೆ ಕಾರ್ ಓಡಿಸೋದು. ಎಷ್ಟು ವರ್ಷದಿಂದ ಇದು ಕೆಲಸ ಮಾಡ್ತಾ ಇದ್ದೀರಾ? ತುಂಬಾ ವರ್ಷದಿಂದ ಮಾಡ್ತಾ ಇದ್ದೀನಿ. ಯಾಕೆ? ತುಂಬಾ ಚೆನ್ನಾಗಿ ಗಾಡಿ ಓಡಿಸ್ತೀರಲ್ವಾ, ಅದಕ್ಕೆ ಕೇಳ್ದೆ. ಅಪ್ಪ, ಸರ್ಟಿಫಿಕೇಟ್ ಕೊಟ್ಬಿಟ್ಯಾ? ನೋಡು, ನನಗೆ ಅವಾರ್ಡ್ ಸಿಕ್ಕಷ್ಟು ಖುಷಿ ಆಯ್ತು. ನಿಜ, ನೀವು ತುಂಬಾ ಒಳ್ಳೆ ಡ್ರೈವರು. ಹೌದು, ನಿಮಗಿದ್ರೆಲ್ಲ ತುಂಬಾ ದುಡ್ಡು ಸಿಗುತ್ತಾ? ಏಯ್, ಇದೇನು ದೊಡ್ಡವ್ರ ತರ ಪ್ರಶ್ನೆ ಕೇಳ್ತಾ ಇದೆಯಲ್ಲ? ದುಡ್ಡು ಸಿಗುತ್ತಾ ಅದು ಇದು ಅಂತೆಲ್ಲ? ಏನ್ ಇಷ್ಟೊಂದು ಮಾತಾಡ್ತೀಯ? ಮಾತೇ ಬರಲ್ಲ ಅಂತಿದ್ದೋಳು. ರೀಲ್ಸ್. ಓಹೋ, ರೀಲ್ಸ್ ನೋಡ್ ಕತ್ಕೊಂಡಿದ್ಯಾ? ಅದ್ರಲ್ಲಿ ಎಲ್ಲ ಬರುತ್ತಲ್ಲ, ಅದನ್ನ ನೋಡಿ ಕಲಿತೆ. ಓ, ಸೋಷಿಯಲ್ ಮೀಡಿಯಾ ಎಲ್ಲ ಒಳ್ಳೇದಲ್ಲಪ್ಪಿ. ಹೌದಾ ಪಪ್ಪ, ನನಗಿದು ಗೊತ್ತೇ ಇರ್ಲಿಲ್ಲ. Please come in. ಎಕ್ಸ್ಕ್ಯೂಸ್ ಮಿ ಸರ್. Please come. ಗುಡ್ ಮಾರ್ನಿಂಗ್ ಸರ್. Very good morning. Please be seated. ಏನು ವಿಷಯ? ಸರ್, ನನ್ನ ಮಗುಗೆ ಈ ಸ್ಕೂಲಲ್ಲಿ ಒಂದು ಅಡ್ಮಿಷನ್ ಮಾಡಿಸ್ಬೇಕಾಗಿತ್ತು ಸರ್. ನೀವೇನು ಕೆಲಸ ಮಾಡ್ತಿದ್ದೀರಿ? ತಮ್ಮ ಎಜುಕೇಶನ್ ಏನು? ನಾನು ಕ್ಯಾಬ್ ಡ್ರೈವರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್. ಬಹಳ ಸಂತೋಷ. ನೀವು ಕ್ಯಾಬ್ ಡ್ರೈವರ್ ಆಗಿದ್ದು ನಿಮ್ಮ ಮಗು ಎಜುಕೇಶನ್ ಬಗ್ಗೆ ತುಂಬಾನೇ ಕೇರ್ ತಗೋತಾ ಇದ್ದೀರಾ. ಮಗುವಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು ಅಂತ ನಮ್ಮ ಸ್ಕೂಲಿಗೆ ಕರ್ಕೊಂಡ್ಬಂದಿದ್ದೀರಾ ಅಂದರೆ ನೀವು ಅವಳ ಎಜುಕೇಶನ್ ಬಗ್ಗೆ ತುಂಬ ಕನಸು ಕಟ್ಕೊಂಡಿದ್ದೀರಾ ಅಂತ. ಬಡವ್ರಿಗೂ ಕನಸುಗಳಿರುತ್ತಲ್ಲ ಸರ್, ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು, ಮುಂದೆ ಬರಬೇಕು ಅಂತ. ಕನಸಿಗೆ ಬಡತನ ಸಿರಿತನ ಅಂತಿರಲ್ಲ ಅಲ್ವಾ ಸರ್? ನಿಜ ತಾವು ಹೇಳಿ. ಯಾವ ಕ್ಲಾಸ್ಗೆ ಅಡ್ಮಿಷನ್ ಕೇಳ್ತಾ ಇದ್ದೀರಿ? ಸೆಕೆಂಡ್ ಸ್ಟ್ಯಾಂಡರ್ಡ್. ಜಸ್ಟ್ ಮಿನಿಟ್. ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಸೀಟ್ ಅವೈಲೇಬಲ್ ಇದೆಯಾ? ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಓಕೆ. ಇಲ್ಲ ಸರ್, ಕ್ಲೋಸ್ ಆಗಿದೆ. ಹೌದಾ? ಓಕೆ. ಐ ಆಮ್ ವೆರಿ ಸಾರಿ ಸರ್. ಸೀಟ್ ಎಲ್ಲ ಭರ್ತಿಯಾಗೋಗಿದೆ. ಸರ್, ಪ್ಲೀಸ್ ಹಾಗೆ ಹೇಳ್ಬಿಡಿ ಸರ್. ನಿಮ್ಮ ಸ್ಕೂಲ್ ಬಗ್ಗೆ ತುಂಬಾ ಕೇಳಿದ್ದೀನಿ. ಕಡಿಮೆ ಫೀಸು, ಬಡವ್ರಿಗೆ ಎಂಕರೇಜ್ ಮಾಡ್ತಾರೆ, ಆ್ಯಂಡ್ ಟೀಚಿಂಗ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಅದಲ್ಲದೆ ನಮಗೆ ಮನೆಗೆ ಬಹಳ ಹತ್ರ ಸರ್, ಬಂದು ಹೋಗೋದಕ್ಕೆ ಸುಲಭ ಆಗುತ್ತೆ. ಅದು ಅಲ್ಲದೆ ಈಗ ಬೇರೆ ಸ್ಕೂಲಿಗೆ ಕರ್ಕೊಂಡೋಗಿ ಅಲ್ಲೂ ಅಡ್ಮಿಷನ್ ಸಿಗಲ್ಲ ಅಂದರೆ ಮಗು 1 ವರ್ಷ ವ್ಯರ್ಥ ಆಗಿಬಿಡುತ್ತೆ ಸರ್. ಏನಾದರೂ ಮಾಡಿ ಸರ್, ಪ್ಲೀಸ್. ನೋಡಿ, ನಮ್ಮ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ಸ್ಕೂಲ್ಗೆ ತುಂಬ ಡಿಮ್ಯಾಂಡ್ ಇದೆ. ಪೇರೆಂಟ್ಸು 6 ತಿಂಗಳು ವರ್ಷದಿಂದ ಕಾಯ್ತಾ ಇರ್ತಾರೆ. ನೀವು ಬೇರೆ ಲಾಸ್ಟ್ ಮಿನಿಟ್ ಬಂದಿದ್ದೀರಿ. ಸೀಟ್ಸ್ ಎಲ್ಲ ಭರ್ತಿ ಆಗಿದೆ. ಐ ಆಮ್ ವೆರಿ ಸಾರಿ. ಸರ್, ನೀವೇನಾದರೂ ಡೊನೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಕೇಳಿ ಸರ್, ನಾನು ಕೊಡ್ತೀನಿ. ಐ ಆಮ್ ವೆರಿ ಸಾರಿ. ಈ ಸಂಸ್ಥೆ ಕಟ್ಟೋದು ಮಹಾನ್ ಭಾವರು ತುಂಬ ಎಥಿಕ್ಸ್ ಇಟ್ಕೊಂಡು ಈ ಸಂಸ್ಥೆ ಕಟ್ಟಿದ್ದಾರೆ. ಅವರು ಯಾವ ರೂಲ್ಸ್ ಬೇಕಾಗೋಕ್ಕೂ ಇಷ್ಟಪಡೋಲ್ಲ. ಸಾರಿ, ನೀವು ಬೇರೆ ಯಾವ್ದಾರ ಸ್ಕೂಲ್ ನೋಡ್ಕೊಂಡು. ಆದರೂ ಒಂದು ಫೋನ್ ಮಾಡಿ ಕೇಳಿ ನೋಡಿ ಸರ್, ಆಗುತ್ತಾ ಅಂತ. ಅವರ ಸ್ವಭಾವ ನನಗೆ ಗೊತ್ತು. ದಯವಿಟ್ಟು ಅವ್ರು ಒಪ್ಕೊಳ್ಳಲ್ಲ. ನೀವು ಬೇರೆ ಯಾವ್ದಾದ್ರು ಸ್ಕೂಲ್ ಸೇರಿಸಿ, ನಾವಿನ್ನು ಹೊರಡ್ಬೋದು. ಇದೇ ಸ್ಕೂಲ್ಗೆ ಬರೋದು, ನಾವೆಲ್ಲ ಜೊತೆನೆ ಆಟಾಡೋಣ, ಜೊತೆನೆ ಓಡೋಣ. ಓಕೆ ಸರ್, ನಮ್ಮ ಪಪ್ಪ ಬಂದ್ರು, ನಾನು ಹೊರಡ್ತೀನಿ. ಬಾಯ್ ಬಾಯ್. ಪಪ್ಪ, ನನ್ಗೆ ಈ ಸ್ಕೂಲ್ ತುಂಬಾ ಇಷ್ಟ ಆಯ್ತು. ಇವಾಗ್ಲೇ ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಈ ಸ್ಕೂಲ ಇಷ್ಟನಾ ನಿನಗೆ? ಇಲ್ಲೇ ಓದ್ಬೇಕಾ? ಹೌದು ಪಪ್ಪ. ಸರಿ, 1 ನಿಮಿಷ ಇರು. ಈಗ ಆನ್ ಆಗ್ತಾ ಇರೋದು ಬರೀ ಹಳೆ ಫೋನ್ ಅಷ್ಟೇ ಅಲ್ಲ, ಹಳೆ ಫಾರ್ಮ್ ಆನ್ ಆಗುತ್ತಾರೆ. ನಮಸ್ಕಾರ ಗೌತಮ್ ತಿಮ್ಮ ಅವ್ರಿಗೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಎಷ್ಟು ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ. ತುಂಬ ದಿವಸದ ಮೇಲೆ ಫೋನ್ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ದೀರಾ. ಸಂತೋಷ ಆಯಿತು ಸರ್. ಹೇಳಿ, ಹೇಗಿದ್ದೀರಾ? ಏನು ವಿಷಯ? ನಿಮ್ಮಿಂದ ಒಂದು ಪುಟ್ಟ ಸಹಾಯ ಆಗ್ಬೇಕಾಗಿತ್ತು ಸರ್. ಖಂಡಿತವಾಗ್ಲೂ ಮಾಡೋಣ ಸರ್. ಏನು ವಿಷಯ ಅಂತ ಹೇಳಿ.
ನಿಮಗೆ ಎಲ್ರಿಗೂ ಸಹಾಯ ಮಾಡಿ ಗೊತ್ತೇ ಹೊರತು ಸಹಾಯ ಕೇಳಿ ಗೊತ್ತಿಲ್ಲ. ದೊಡ್ಡ ಮಾತು ಸರ್. ನೀವತ್ತೇನೋ ಕೇಳ್ತಾ ಇದ್ದೀರಾ ಅಂದ್ರೆ ಅದರಿಂದ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ, ಒಳ್ಳೆ ಉದ್ದೇಶ ಇರುತ್ತೆ. ಹೇಳಿ ಖಂಡಿತ. ಸರ್ ದಯವಿಟ್ಟು ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಬಳಸಬೇಡಿ ಸರ್. ನಿಮ್ಮ ಪರಿಶ್ರಮ ಇದು. ನಾನು ನೆಪ ಅಷ್ಟೇನೆ. ದೊಡ್ಡ ಮಾತೇನಿಲ್ಲ, ಇರೋದನ್ನ ಹೇಳ್ದೆ ಅಷ್ಟೇ. ಸಹಾಯ ಮಾಡೋದ್ರಲ್ಲಿ ತಂದೆನ್ ಮೀರಿಸಿದ ಮಗ ನೀವು. ನಾವು ನಮ್ಮ ಸ್ಕೂಲ್ ಓಪನ್ ಮಾಡೋ ಟೈಮಲ್ಲಿ ಫಂಡ್ ರೈಸಿಂಗ್ ಒದ್ದಾಡ್ತಿದ್ದಾಗ ನೀವೇ ತಾನು ನಮ್ಗೆ ಸಹಾಯ ಮಾಡಿದ್ದು. ಇಲ್ಲದೇ ಇದ್ರೆ ಈ ಸ್ಕೂಲ್ ಆಗ್ತಾ ಇತ್ತಾ? ಈ ಏರಿಯಾನಲ್ಲಿ ನಮ್ಮ ಸ್ಕೂಲ್ ನಿಂತಿದೆ, ನಮ್ಗೊಂದು ಒಳ್ಳೆ ಹೆಸರಿದೆ ಅಂದ್ರೆ ಅದ್ ನೀವು ಕೊಟ್ಟು ಭಿಕ್ಷೆ ಅಂದ್ರೂ ತಪ್ಪಲ್ಲ. ಸಂಪತ್ನಲ್ಲಿ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೇಬೇಕು. ಹೇಳಿ ಸರ್, ಏನಾಗ್ಬೇಕಾಗಿತ್ತು ನನ್ನಿಂದ? ಸರ್ ಅದು ನಮ್ಮ ಪರಿಚಯದವ್ರೊಬ್ರು ಇದ್ದಾರೆ, ಅವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಅವ್ರ ಮಗಳಿಗೆ ನಿಮ್ಮ ಸ್ಕೂಲ್ನಲ್ಲಿ ಒಂದು ಸೀಟ್ ಬೇಕಂತೆ. ಬೆಳಿಗ್ಗೆ ಹೋಗಿ ವಿಚಾರಿಸಿದಾರೆ. ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರಂತೆ. ಅವರು ನೊಂದ್ಕೋತಾ ಇದ್ರು. ಅಕಸ್ಮಾತ್ ಸೀಟ್ ಸಿಗಲಿಲ್ಲ ಅಂದ್ರೆ ಒಂದ್ ವರ್ಷ ಡಿಸ್ಕಂಟಿನ್ಯೂ ಆಗ್ಬಿಡುತ್ತಲ್ಲ ಅಂತ. ಅದಕ್ಕೆ ನೀವೇ ದೊಡ್ಡ ಮನ್ಸು ಮಾಡಿ ಒಂದು ಸೀಟ್ ಕೊಡಕ್ಕಾಗತ್ತಾ ಅಂತ. ನೋಡೋ, ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೇ ಕೂಡ್ದು. ನೀವೇನು ಯೋಚನೆ ಮಾಡಬೇಡಿ, ಅದು ನಿಮ್ ಸ್ಕೂಲ್ ಇದ್ದ ಹಾಗೇನೆ. ಈಗ ಮಗುಗೊಂದು ಸೀಟ್ ಬೇಕು ತಾನೆ, ನೀವ್ ಹೇಳಿದ್ಮೇಲೆ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನ್ ಥ್ಯಾಂಕ್ಸ್ ಸರ್, ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ ಋಣ ತೀರ್ಸಕ್ಕೆ ನಮ್ಗೊಂದು ಅವಕಾಶ ಮಾಡಿಕೊಟ್ರಲ್ಲ, ತುಂಬಾ ಥ್ಯಾಂಕ್ಸ್. ಸರಿ ಸರ್, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಸರಿ, ನಾನು ಮಾತಾಡ್ತೀನಿ. ಪುಟಿ, ನೀನ್ ಸೀಟ್ ಕನ್ಫರ್ಮ್ ಆಯ್ತು, ನೀ ಇಲ್ಲೇ ಓದ್ಬೋದು.